ಅಗೈನ್ ಒಂದಷ್ಟು ಗೊಂದಲಗಳು, ನಾಟಕೀಯವಾದಂಥ ನಡವಳಿಕೆಗಳು ಇದೆಲ್ಲದೂ ಕೂಡ ನಮಗೀಗ ಕಲಾಪ ಆರಂಭ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಸಿಗುತ್ತೆ. ನೋಡ್ತಾ ಇದ್ದೀವಿ ನಾವೀಗ. ನಾನು ಅದಕ್ಕೆ ಹೇಳಿದ್ದು, ಒಬ್ರಿಗೊಬ್ರು ಹೇಗೆ ಈಗ ತೊಳೆದುಕೊಳ್ಳೋಕೆ ಶುರು ಮಾಡ್ತಾರೆ ಮತ್ತೆ ಅಂಥೇಳಿ. BJPಯ ಸದಸ್ಯರು ಸದನದ ಬಾವಿಯಲ್ಲಿ ನಿಂತಿದ್ದಾರೆ. ನೋಡೋಣ ಕಲಾಪ ಮುಂದುವರಿಯುತ್ತಾ ಅಥವಾ ಮತ್ತೇನಾದ್ರು ಮುಂದೂಡಿಕೆ ಆಗುತ್ತಾ ಅಂತ. ವಿಧಾನ ಪರಿಷತ್ತಿನ ಕಾರ್ಯವಿಧಾನ ಹಾಗೂ ನಡವಳಿಕೆ ನಿಯಮ 118ರ ಮೇರೆಗೆ ಈ ಕೆಳಕಂಡ ವಿಧೇಯಕಗಳನ್ನು ದಿನಾಂಕ 14/2/2019 ಯಾವುದೇ ತಿದ್ದುಪಡಿಗಳಿಲ್ಲದೆ ಅಂಗೀಕರಿಸಲಾಗಿದೆ ಎಂದು ತಿಳಿಸಿರುತ್ತಾರೆ. 2019 ಸಾಲಿನ NIE ವಿಶ್ವವಿದ್ಯಾಲಯ ವಿಧೇಯಕ, 2019ನೇ ಸಾಲಿನ ಬಸವ ಕಲ್ಯಾಣ ಅಭಿವೃದ್ಧಿ ಮಂಡಳಿ ತಿದ್ದುಪಡಿ ವಿಧೇಯಕ, 2019ನೇ ಸಾಲಿನ ಭೂ ಸ್ವಾಧೀನ ಪುನರ್ವ್ಯವಸ್ಥೆ ನ್ಯಾಯಯುತ ಪರಿಹಾರ ಮತ್ತು ಪಾರದರ್ಶಕತೆ ಹಕ್ಕು ಕರ್ನಾಟಕ ತಿದ್ದುಪಡಿ ವಿಧೇಯಕ, 2019ನೇ ಸಾಲಿನ ಕರ್ನಾಟಕ ಧನ ಲೇಖಾನುದಾನ ವಿಧೇಯಕ, 2019ನೇ ಸಾಲಿನ ಕರ್ನಾಟಕ ಧನ ವಿನಿಯೋಗ ವಿಧೇಯಕ, 2019ನೇ ಸಾಲಿನ ಕರ್ನಾಟಕ ರಾಜ್ಯ ವಿಶ್ವವಿದ್ಯಾಲಯಗಳ ತಿದ್ದುಪಡಿ ವಿಧೇಯಕ, 2019ನೇ ಸಾಲಿನ ಆದಿಚುಂಚನಗಿರಿ ವಿಶ್ವವಿದ್ಯಾಲಯ ತಿದ್ದುಪಡಿ ವಿಧೇಯಕ, 2019ನೇ ಸಾಲಿನ RV ವಿಶ್ವವಿದ್ಯಾಲಯ ವಿಧೇಯಕ, 2018 ಪರಿಹಾರ ಕಾಯ್ದೆ ವಿಧೇಯಕ, 2019 ಕರ್ನಾಟಕ ರಾಜ್ಯ ಸಿವಿಲ್ ಸೇವೆಗಳ ಶಿಕ್ಷಕರ ವರ್ಗಾವಣೆ ಪೂರಕ ಕಾರ್ಯಕಲಾಪಗಳ ಪಟ್ಟಿ ಮಾನ್ಯ ಉಪಸಭಾಧ್ಯಕ್ಷರು ಕೃಷ್ಣಾರೆಡ್ಡಿಯವರ ಅರ್ಜಿಗಳನ್ನು ಒಪ್ಪಿಸುವುದು. ಮಾನ್ಯ ಅಧ್ಯಕ್ಷರು, ನನ್ನ ಹೆಸರಿನ ಮುಂದೆ ಇರುವ 7 ಅರ್ಜಿಗಳನ್ನು ಸದನಕ್ಕೆ ಒಪ್ಪಿಸುತ್ತಿದ್ದೇನೆ. ಸರ್ಕಾರಕ್ಕೆ ಎಲ್ಲ ಆಯ್ತಾ? ಎಲ್ಲ ಶಾಸನ ರಚನೆ ವಿಧೇಯಕಗಳನ್ನು ಪರ್ಯಾಲೋಚಿಸುವುದು ಮತ್ತು ಅಂಗೀಕರಿಸುವುದು. ಶ್ರೀ ತುಕಾರಾಮ್, ಮಾನ್ಯ ವೈದ್ಯಕೀಯ ಶಿಕ್ಷಣ ಸಚಿವರು. ನಿನ್ನೆ ಸಾಲಿನ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯದ ತಿದ್ದುಪಡಿ ವಿಧೇಯಕವನ್ನು ಪರಿಗಣಿಸುವುದನ್ನು ಸೂಚಿಸುತ್ತೇನೆ. ವಿಧೇಯಕದ ಅಂಗೀಕಾರ ಪ್ರಸ್ತಾವವನ್ನು ಮಂಡಿಸಿದ ವಿಧೇಯಕವನ್ನೀಗ ಸಭೆಯ ಮತಕ್ಕೆ ಮಂಡಿಸಿದ ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವರು ಪರವಾಗಿದೆ. ಪ್ರಸ್ತಾವ ಹೌದು ಎನ್ನುವರು ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕಕ್ಕೆ ಅನುಮೋದನೆ ದೊರೆತಿದೆ. ಕಾರ್ಯಕಲಾಪಗಳ ಸಂಕ್ಷಿಪ್ತ ವರದಿ. 15ನೇ ವಿಧಾನಸಭೆಯ 3ನೇ ಅಧಿವೇಶನವು 6ನೇ ಫೆಬ್ರವರಿ 2019ರಂದು ಬೆಂಗಳೂರಿನ ವಿಧಾನಸೌಧದ ವಿಧಾನಸಭೆಯ ಸಭಾಂಗಣದಲ್ಲಿ ಪ್ರಾರಂಭವಾಗಿ 14ನೇ ಫೆಬ್ರವರಿ 2019ರಿಂದ ರವರೆಗೆ 7 ದಿನಗಳ ಕಾಲ ಕಲಾಪಗಳನ್ನು ನಡೆಸಲಾಗಿದ್ದು, ಒಟ್ಟಾರೆ 15 ಗಂಟೆ 10 ನಿಮಿಷಗಳ ಕಾಲ ಕಾರ್ಯಕಲಾಪಗಳನ್ನು ನಡೆಸಲಾಗಿದೆ. ಏನ್ ಗಲಾಟೆ ಮಾಡ್ತಾ ಇದ್ರಲ್ಲ, ಸದನದ ಎಲ್ಲ ಕಾರ್ಯಕಲಾಪಗಳಲ್ಲಿ ಭಾಗವಹಿಸಿ ನನ್ನೊಂದಿಗೆ ಸಹಕರಿಸಿದ ಸಭಾನಾಯಕರಾದ ಮಾನ್ಯ ಮುಖ್ಯಮಂತ್ರಿಯವರಿಗೆ, ಮಾನ್ಯ ವಿರೋಧ ಪಕ್ಷದ ನಾಯಕರಿಗೆ, ಸಚಿವ ಸಂಪುಟದ ಸದಸ್ಯರಿಗೆ, ಉಪಸಭಾಧ್ಯಕ್ಷರಿಗೆ, ಸರ್ಕಾರಿ ಹಾಗೂ ವಿರೋಧ ಪಕ್ಷದ ಮುಖ್ಯ ಸಚೇತಕರಿಗೆ, ಸದನದ ಎಲ್ಲ ಮಾನ್ಯ ಸದಸ್ಯರಿಗೆ, ಮಾಧ್ಯಮ ಹಾಗೂ ಪತ್ರಿಕಾ ಪ್ರತಿನಿಧಿ, ಸರ್ಕಾರದ ಎಲ್ಲ ಇಲಾಖಾ ಮುಖ್ಯಸ್ಥರು, ಅಧಿಕಾರಿ ಸಿಬ್ಬಂದಿಯವರಿಗೆ ಹಾಗೂ ವಿಧಾನಸಭೆಯ ಸಚಿವಾಲಯದ ಅಧಿಕಾರಿ ನೌಕರರಿಗೂ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಈಗ ಒಂದು ನಿಮಿಷ ರೀ, ರಾಷ್ಟ್ರಗೀತೆ ಹೇಳಿದ್ಮೇಲೆ ನೀವೇನು ಮಾತಾಡಕ್ಕಾಗಲ್ಲ. ನಾನು ಇದನ್ನ ಬಯಸಲಿಲ್ಲ. ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಅವ್ರ ಕಾರಣನೋ ನೀವು ಕಾರಣನೋ ಇಲ್ಲಿ ಬಂದು ನಿಂತು ಅಟ್ಲೀಸ್ಟ್ ನೆಕ್ಸ್ಟ್ ಆದ್ರೆ ಈಗ ಆಗದೆ ಇರಲಿ ಅಂತ ನನ್ನ ಪ್ರೇಯರ್ಸು. ನಾವೆಲ್ಲರೂ ಕೂಡ ಜವಾಬ್ದಾರಿ ಜನ. ನಾನು ಇದರಿಂದ ಖುಷಿ ಪಡ್ತಕ್ಕಂಥನೋ ಅಥವಾ ಬಜೆಟ್ ಪಾಸ್ ಆಗೋಯ್ತು ಅಂತ ಬೆನ್ನು ತಟ್ಕೊಳ್ತಕ್ಕಂಥ ಸ್ವಭಾವ ನಂದಲ್ಲ. ನಮ್ಮ ಸ್ವಂತ ಹಣ ಖರ್ಚು ಮಾಡಬೇಕಾದ್ರೆ 1 ರೂಪಾಯಿ ಕೂಡ ನಾವು ಲೆಕ್ಕ ಹಾಕ್ತೀವಿ. ಲಕ್ಷಾಂತರ ಕೋಟ್ಯಾಂತರ ರೂಪಾಯಿಗಳನ್ನು ನಾವು ಜನರ ಪರವಾಗಿ ಖರ್ಚು ಮಾಡುವಾಗ ಹೀಗಾಗಬಾರ್ದು. ಇರಪ್ಪ, ಇರುವ ನಿಮಿಷ, ಇಷ್ಟೊಂದು ಜನ ಇದ್ದಾರೆ, ಇರಪ್ಪ, ನಾ ಏನ್ ಮಾತಾಡ್ತೀವಿ, ಕೂತ್ಕೊಳ್ರಿ ಒಂದು. ಆಯ್ತಪ್ಪ, ಆಯ್ತು, ನೀನ್ ಬಂದ್ಮೇಲೆ ಸಾಫಲ್ಯ ಮಾಡುವಂತ. ಇರಪ್ಪ ಒಂದು ನಿಮಿಷ.
ದಯಮಾಡಿ ಅರ್ಥ ನೋಡ್ರಿ, ಮ್ಯಾನರ್ಸ್ ಇರಬೇಕಾಗುತ್ತೆ. ಏನ್ರಿ, ವಾಟ್ ಕೈಂಡ್ ಆಫ್ ಎ ಪರ್ಸನ್ ಯು ಹ್ಯಾವ್ ಇನ್ ಯುವರ್ ಪಾರ್ಟಿ? ಏನಿದು? ನಾನೊಂದು ಅಪೀಲ್ ಮಾಡಿ ಒಳ್ಳೆ ಮಾತು ಹೇಳಿ ರಾಷ್ಟ್ರಗೀತೆ ಹೇಳಿದ್ರೆ ಕ್ಲೋಸ್ ಆಗುತ್ತೆ ಅಂದ್ರೆ ಈಗಲೂ ಕೂಡ ಶಾಪಿಂಗ್ ಏನ್ ಗೌರವ ತಲ್ಕಾಯಿ ಹಾಗೆ ಮಾಡಬಾರ್ದು. ನನಗೆ ಹೃದಯ ಕಿತ್ಕೊಂಡು ಬರುತ್ತೆ. ನಮ್ಮ ಮನೆ ಒಳಗೆ ಒಂದು ವಸ್ತು ಪರ್ಚೇಸ್ ಮಾಡ್ಬೇಕಾದ್ರೆ 10 ಅಂಗಡಿಲಿ ವಿಚಾರಣೆ ಮಾಡ್ತೀವಿ. 10 ರೂಪಾಯಿ ಖರ್ಚು ಮಾಡ್ಬೇಕಾದ್ರೆ 100 ಸಲ ಯೋಚನೆ ಮಾಡ್ತೀವಿ. ಬೀದಿಲಿ ಇರ್ತಕ್ಕಂಥ ಒಂದು ಕೂಲಿ ಕಾರ್ಮಿಕನ ತೆರಿಗೆ ಹಣ ನಾವು ಕೊಡ್ತಾ ಇರೋದು. ಆಯ್ತಪ್ಪ, ನಿಮ್ಮ ಮನೆ ಬಗ್ಗೆ ನಾವೇನ್ ಮಾಡಕ್ಕಾಗ್ತದೆ? ಎಲ್ಲರೂ ಕಾರಣ. ನಾನು ಒಬ್ಬರ ಮೇಲೆ ಹೇಳ್ತಾ ಇಲ್ಲ, ನಾನು ಪಕ್ಷ ವಹಿಸಿ ಮಾತಾಡ್ತಾ ಇಲ್ಲ. ಸುನೀಲ್ ಕೇಳ್ರಿ, ಆಯ್ತು. ನಿಮಗೆ ನಾನು ಪಕ್ಷ ವಹಿಸಿ ಮಾತಾಡ್ತಾ ಇಲ್ಲ ಬೋಪಯ್ಯನವರೇ, ನಾನು ಪಾರ್ಟಿ ವಹಿಸಿ ಮಾತಾಡ್ತಾ ಇಲ್ಲ. ಇಡೀ ಸದನಕ್ಕೆ ನಾನು ಹೇಳ್ತಾ ಇಲ್ಲ, ನಮ್ಗೆ ಕೇಳ್ರಿ, ಇಡೀ ಸದನಕ್ಕೆ ನಾನು ಹೇಳ್ತಾ ಇರೋದು. ಅವನ್ನೆಲ್ಲ ಜನ ಕಳಿಸ್ತಾರಲ್ಲ. ಆಯ್ತು, ರಾಷ್ಟ್ರಗೀತೆಗೆ ನಿಂತ್ಕೊಳ್ಳಿ. पंजाब सिंधु गुजरात मराठा द्राविड उत्कल गंगा विंध्य हिमाचल यमुना गंगा उच्चल